ಈ ಊಹಾಪೋಹಗಳು ನನ್ನ ಬಾಯಲ್ಲಿ ಏನು ಹೇಳಿರ್ತೀನೋ ಅದು ಮಾತ್ರನೇ ನಡೆಯೋದು. ಬೇರೆಯವರು ಪ್ರೈಸ್ ಇಷ್ಟಂತೆ, ಅವ್ರು ಬರ್ತಾರಂತೆ, ಈ ಕಂತೆ ಆ ಪಂತೆ ಅವಕ್ಕೆಲ್ಲ ಮೂಟೆ ಕಟ್ಟಿ ಪಕ್ಕ ಹಾಕ್ಬಿಟ್ಟು ಸ್ಪಷ್ಟೀಕರಣವಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ವರ್ತೂರು ಸಂತೋಷ್ ಬಾಯಲ್ಲಿ ಬೆಂಗಳೂರು ಹಳ್ಳಿಕಾರ್ ರೇಸ್, ನ್ಯಾಷನಲ್ ಲೆವೆಲ್ ರೇಸ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕಂದ್ರೆ ಅದು ವರ್ತೂರು ಸಂತೋಷ್ ಮಾತ್ರನೇ. ನಮ್ಮ ಹುಡುಗನಂತೆ, ನಮ್ಮ ಹುಡುಗನವ್ರ ಫ್ರೆಂಡ್ ಅಂತೆ, ಅವ್ರ ಅಣ್ಣನಂತೆ ಕಂತೆ ದಯವಿಟ್ಟು ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಹೋಗಿ ಎಲ್ಲೋ ಜನಕ್ಕೆ ತಲುಪೋಕ್ಕೆ ಅದು ಬೇರೆ ಥರನೇ ತಿರುವು ತಗೊಳುತ್ತೆ. ಆಮೇಲೆ ಇನ್ನೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಅಂಗಡಿಗಳಿರ್ಬೋದು, ಏನಂತೀರಾ ಸ್ಟಾಲ್ಸು ಎಲ್ಲ ಫ್ರೀನೇ. ಹೋದ ವರ್ಷನೂ ನಾನು ಮಾಡಿರೋದು ಫ್ರೀನೇ. ದುಡ್ಡು ಕೊಟ್ಟಿದ್ದಾರೆ, ಅವ್ರ ಹತ್ರ ದುಡ್ಡು ವಸೂಲು ಮಾಡವ್ರೆ. ಅವರು ನನ್ನ ಹೆಸರು ಹೇಳ್ಕೊಂಡು ವಸೂಲು ಮಾಡಿ ಯಾರು ತಿಂದವ್ರೆ ಅನ್ನೋದು ಗೊತ್ತು. ಅದನ್ನ ಕೊಟ್ಟಿರೋರ ಹತ್ರನೇನೆ ನಾನು ಹೋದ ವರ್ಷನೂ ಅದು ಕ್ಲಿಯರಾಗಿ ಹೇಳಿದ್ದೀನಿ. ₹1 ನಾನೇನಾದರೂ ತಗೊಂಡಿದ್ರೆ, ಆಮೇಲೆ ಬೈಕ್ಗಳು ಕಾರುಗಳು ಅದನ್ನು ಅದು ಅಲ್ಲಿ ನೀರು ವ್ಯವಸ್ಥೆ ಮಾಡಿದ್ರು, ಅವರು ಎತ್ಕೊಂಡಿದ್ದಾರೆ ಅದನ್ನ ಗಾಡಿಗಳದ್ದು ಏನಂತೀರಾ ಪಾರ್ಕಿಂಗ್ ಇದು. ಸರಿ, ಈ ಸಲ ವ್ಯವಸ್ಥಿತವಾಗಿ ಯಾರಾದರೂ ಒಳ್ಳೆ ದೊಡ್ಡವರು ಪಾರ್ಕಿಂಗ್ ಇದು ಮಾಡೋರು ನಮ್ಮ ಹತ್ರಕ್ಕೆ ಬಂದರೆ ಕಾಂಟ್ಯಾಕ್ಟ್ ಮಾಡಿರಿ. ನೀವೇನೋ ರೀಸನೇಬಲ್ ಆಗಿ ₹5-10 ಅಂತ ತಿಕ್ಕೊಂಡ್ರು ಎಷ್ಟೋ ಆಗೋಗ್ತೈತೆ, ನೀವು ಮಾಡ್ಕೊಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದು ಏನೋ ಒಂದು ಕಲೆಕ್ಷನ್ ಅಂತ ಆದವಾಗ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಅವ್ರಿಗೂ ಒಂದು ಅನುಕೂಲ ಇರ್ತದೆ ಅಲ್ವಾ. ಅದಕ್ಕೆ ನಿಮಗೂ ಒಳ್ಳೇದಾಗಬೇಕು, ಜನಕ್ಕೂ ಒಳ್ಳೇದಾಗಬೇಕು. ದಯವಿಟ್ಟು ಯಾರಾದರೂ ಬೆಂಗಳೂರಾಗಲಿ ಯಾವುದೇ ಊರಾಗ್ಬೋದು ದೊಡ್ಡ ಈ ಪಾರ್ಕಿಂಗ್ ಇದು ಎತ್ಕೊಂತಾರಲ್ಲ ಸ್ಲಾಟು, ನಾವು ಮಾಡ್ಕೊತೀರಿ ಅಂತಂದರೆ ವ್ಯವಸ್ಥಿತವಾಗಿ ಅಂದರೆ ಜಾಗಗಳು ಗಾಡಿಗಳು ಬಂದು ವಾಪಸ್ ಹೋಗೋಂಗೆ ಅದು ಮಾಡ್ಕೊಳ್ರಿ. ಆವತ್ತು ತೊರ್ನಹಳ್ಳಿ ಸುತ್ತಮುತ್ತ ಮಾಲೂರು ರೋಡು ಅವತ್ತೆಲ್ಲ ರೇಸ್ಗಾಗಿನೇ 5 ದಿನ ಮೀಸಲಿರ್ತದೆ. ಅದು ಬಿಟ್ಟು ಬೇರೆ ಏನೂ ಅಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಇವಾಗಿನೇನೆ ಬೆಂಬಲ. ನಿನ್ನೆ ಮಾಲೂರಿಗೆ ಹೋಗಿ ಬಂದಿದ್ದೀನಿ, ಅದೊಂದು ಶಾರ್ಟ್ಸ್ ನೋಡ್ರಿ, ಇಡೀ ಮಾಲೂರೇ ಕಾದಿತ್ತು ನಾನು ಹೋಗ್ತೀರಿ ಅಂತ.